ನಮಸ್ಕಾರ ಸ್ನೇಹಿತರೆ, MJ ಕನ್ನಡದ ಕಷ್ಟ ನಿವಾರಣೆ ಸವಾಲಿನ 12ನೇ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋ ಆರಂಭಿಸುವ ಮುನ್ನ ಯಾರೆಲ್ಲ MJ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಡುವುದನ್ನು ಮರೆಯದಿರಿ. ನಾವು ದುಡಿಯುವುದು ಯಾವುದಕ್ಕಾಗಿ? ಬರೀ ಹೊಟ್ಟೆ ತುಂಬಿಸಿಕೊಳ್ಳಲಿಕ್ಕಾ? ಖಂಡಿತ ಇಲ್ಲ. ನಮಗೆ ಒಂದು ಸುಂದರವಾದ ಮನೆ ಬೇಕು, ಒಳ್ಳೆಯ ಬಟ್ಟೆಗಳು ಬೇಕು, ಐಷಾರಾಮಿ ಕಾರು ಬೇಕು ಮತ್ತು ಸಮಾಜದಲ್ಲಿ ಒಂದು ಲಕ್ಸುರಿ ಲೈಫ್ ಬೇಕು ಅಲ್ವಾ? ಆಧ್ಯಾತ್ಮಿಕವಾಗಿ ಈ ಎಲ್ಲ ಸುಖಗಳನ್ನು ನೀಡುವ ಅಧಿಪತಿ ಅಂದರೆ ಶುಕ್ರ ಅಥವಾ ಶುಕ್ರಾಚಾರ್ಯ. ಹಿಂದಿನ ವಿಡಿಯೋದಲ್ಲಿ ಗುರುಗ್ರಹ ನಮಗೆ ಸಮೃದ್ಧಿ ನೀಡಿದರೆ ಶುಕ್ರ ಆ ಸಮೃದ್ಧಿಯನ್ನು ಹೇಗೆ ಎಂಜಾಯ್ ಮಾಡುತ್ತಾ ಅನುಭವಿಸಬೇಕು ಎಂಬುದನ್ನು ಕಲಿಸುತ್ತಾನೆ. ನಿಮ್ಮ ಜೀವನದಲ್ಲಿ ಸುಖ ಸಂತೋಷ ಕಡಿಮೆ ಇದೆಯಾ? ಎಷ್ಟು ಹಣವಿದ್ದರೂ ಮನಸ್ಸಿಗೆ ನೆಮ್ಮದಿ ಇಲ್ವಾ? ಅಥವಾ ನಿಮ್ಮ ಆಕರ್ಷಣೆ ಅಂದರೆ ಅಟ್ರಾಕ್ಷನ್ ಕಡಿಮೆಯಾಗಿದೆಯಾ? ಹಾಗಿದ್ದರೆ ಇವತ್ತು ನಾವು ಶುಕ್ರನ ಶಕ್ತಿಯನ್ನು ಹೇಗೆ ಜಾಗೃತಗೊಳಿಸುವುದು ಎಂದು ತಿಳಿಯೋಣ. ಈಗ ಶುಕ್ರ ಬೀಜ ಮಂತ್ರ, ಸೌಂದರ್ಯ ಮತ್ತು ಆಕರ್ಷಣೆಯ ಗುಟ್ಟು. ಶುಕ್ರನ ಶಕ್ತಿಯು ನಮ್ಮ ದೇಹದ ಸ್ವಾಧಿಷ್ಠಾನ ಚಕ್ರ ಅಂದರೆ ಸ್ಯಾಕ್ರಲ್ ಚಕ್ರದ ಮೇಲೆ ಪ್ರಭಾವ ಬೀರುತ್ತದೆ. ಇದು ನಮ್ಮ ಸೃಜನಶೀಲತೆ ಮತ್ತು ಆಕರ್ಷಣಾ ಶಕ್ತಿಯನ್ನು ನಿಯಂತ್ರಿಸುತ್ತದೆ. ಶುಕ್ರ ಬೀಜ ಮಹಾಮಂತ್ರ ಹೀಗಿದೆ: ಓಂ ದ್ರಾಂ ದ್ರೀಂ ದ್ರೌಂ ಸ ಶುಕ್ರಾಯ ನಮಃ. ಈ ಮಂತ್ರವನ್ನು ಶುಕ್ರವಾರದ ದಿನ ಅಥವಾ ಪ್ರತಿದಿನ ಬೆಳಗ್ಗೆ ಪಠಿಸಬೇಕು. ಈ ಮಂತ್ರವನ್ನು ಪಠಿಸುವಾಗ ಬಿಳಿ ಅಥವಾ ತಿಳಿ ಗುಲಾಬಿ ಬಣ್ಣದ ಬಟ್ಟೆ ಧರಿಸುವುದು ಶ್ರೇಷ್ಠ. ಈ ನಿಯಮದಂತೆ ನಡೆದರೆ ಸಿಗುವ ಪ್ರಯೋಜನಗಳೆಂದರೆ ಈ ಮಂತ್ರ ನಿಮ್ಮ ಮುಖದಲ್ಲಿ ಒಂದು ರೀತಿಯ ತೇಜಸ್ಸು ಅಂದರೆ ಗ್ಲೋ ತರುತ್ತದೆ. ಜನರ ಮೇಲೆ ನಿಮ್ಮ ಪ್ರಭಾವ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಜೀವನಕ್ಕೆ ಬೇಕಾದ ಐಷಾರಾಮಿ ವಸ್ತುಗಳು ನಿಮ್ಮನ್ನು ಹುಡುಕಿಕೊಂಡು ಬರಲು ಶುರುವಾಗುತ್ತದೆ. ಇನ್ನು ಯಾರೆಲ್ಲ ಲಕ್ಸುರಿ ಲೈಫ್ ಬದುಕಲು ಇಷ್ಟಪಡುತ್ತೀರೋ ಅವರಿಗಾಗಿ ಲಕ್ಸುರಿ ಲೈಫ್ ಆಕರ್ಷಿಸಲು ಶುಕ್ರ ಹ್ಯಾಕ್ಸ್ ಈ ರೀತಿ ಇವೆ. ಶುಕ್ರನಿಗೆ ಅಸ್ತವ್ಯಸ್ತವಾಗಿರುವುದು ಇಷ್ಟವಿಲ್ಲ. ನಿಮ್ಮ ಜೀವನದಲ್ಲಿ ಶುಕ್ರಬಲ ಹೆಚ್ಚಾಗಲು ಈ 3 ಕೆಲಸಗಳನ್ನು ಮಾಡಿ. ಮೊದಲನೆಯದು ಶುಚಿತ್ವ ಮತ್ತು ಅಚ್ಚುಕಟ್ಟು ಅಂದರೆ ಕ್ಲೀನ್ಲಿನೆಸ್. ನಿಮ್ಮ ಕಪಾಟು, ನಿಮ್ಮ ರೂಮು ಮತ್ತು ನಿಮ್ಮ ಕಾರನ್ನು ಯಾವಾಗಲೂ ಅಚ್ಚುಕಟ್ಟಾಗಿ ಇಡಿ. ಹರಿದ ಬಟ್ಟೆಗಳನ್ನು ಧರಿಸಬೇಡಿ. ಶುಕ್ರನು ಸುಂದರ ಮತ್ತು ಸ್ವಚ್ಛವಾದ ಜಾಗದಲ್ಲಿ ಮಾತ್ರ ನೆಲೆಸುತ್ತಾನೆ. ಎರಡನೆಯದು ಸುಗಂಧದ ಬಳಕೆ ಅಂದರೆ ದ ಪವರ್ ಆಫ್ ಫ್ರೇಗ್ರೆನ್ಸ್. ಶುಕ್ರನಿಗೆ ಸುಗಂಧ ಎಂದರೆ ಅತಿ ಪ್ರೀತಿ. ಪ್ರತಿದಿನ ಸ್ನಾನದ ನಂತರ ಒಳ್ಳೆ ಪರ್ಫ್ಯೂಮ್ ಅಥವಾ ಅತ್ತರ್ ಬಳಸಿ. ಸುಗಂಧವು ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸಿ ಸಕಾರಾತ್ಮಕ ಅವಕಾಶಗಳನ್ನು ಆಕರ್ಷಿಸುತ್ತದೆ. ಮೂರನೆಯದಾಗಿ ಹೆಣ್ಣು ಮಕ್ಕಳಿಗೆ ಗೌರವ ನೀಡಿ. ಮನೆಯಲ್ಲಿರುವ ತಾಯಿ, ತಂಗಿ, ಪತ್ನಿ ಅಥವಾ ಆಫೀಸ್ನಲ್ಲಿರುವ ಸಹೋದ್ಯೋಗಿ ಮಹಿಳೆಯರನ್ನು ಗೌರವದಿಂದ ಕಾಣಿ. ಸ್ತ್ರೀ ಶಕ್ತಿಯನ್ನು ಗೌರವಿಸುವುದು ಶುಕ್ರನ ಅನುಗ್ರಹ ಪಡೆಯುವ ಬಹುಸುಲಭ ದಾರಿ. ಶುಕ್ರ ಎಂದರೆ ಬರೀ ಹಣದ ಪ್ರದರ್ಶನವಲ್ಲ, ಅದು ಕ್ವಾಲಿಟಿ ಆಫ್ ಲೈಫ್. ತಿನ್ನುವ ಆಹಾರ ಚೆನ್ನಾಗಿರಲಿ, ಮಾತನಾಡುವ ಶೈಲಿ ವಿನಯವಾಗಿರಲಿ. ನೀವು ನಿಮ್ಮನ್ನು ಎಷ್ಟು ಪ್ರೀತಿಸುತ್ತೀರೋ ಜಗತ್ತು ನಿಮ್ಮನ್ನು ಅಷ್ಟೇ ಪ್ರೀತಿಸುತ್ತದೆ. ಇದರೊಂದಿಗೆ ಒಂದು ಸಣ್ಣ ಟಿಪ್: ಶುಕ್ರವಾರದ ಬೆಳಗ್ಗೆ ಬೆಳ್ಳಿಯ ಪಾತ್ರೆಯಲ್ಲಿ ಅಥವಾ ಬೆಳ್ಳಿಯ ಲೋಟದಲ್ಲಿ ನೀರು ಕುಡಿಯುವುದು ಶುಕ್ರನ ಬಲವನ್ನು ವೃದ್ಧಿಸುತ್ತದೆ. ಇದು ನಿಮ್ಮ ಮಾನಸಿಕ ಶಾಂತಿ ಮತ್ತು ಲೌಕಿಕ ಸುಖವನ್ನು ಹೆಚ್ಚಿಸುತ್ತದೆ. ಇವತ್ತಿನ 12ನೇ ವಿಡಿಯೋ ಟಾಸ್ಕ್: ಇಂದು ನಿಮ್ಮ ವಾರ್ಡ್ರೋಬ್ ಅಥವಾ ಕೆಲಸದ ಟೇಬಲ್ ಅನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಮತ್ತು ಇಂದು ನೀವು ಬಳಸುವ ಪರ್ಫ್ಯೂಮ್ ಅಥವಾ ಸುಗಂಧದ ಮೇಲೆ ಓಂ ದ್ರಾಂ ದ್ರೀಂ ದ್ರೌಂ ಸ ಶುಕ್ರಾಯ ನಮಃ ಈ ಮಂತ್ರವನ್ನು 11 ಬಾರಿ ಪಠಿಸಿ ನಂತರ ಬಳಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಕಮೆಂಟ್ನಲ್ಲಿ ಲಕ್ಸುರಿ ಅಂತ ಬರೆಯಿರಿ. ಬದುಕನ್ನು ಪ್ರೀತಿಸಿ, ಬದುಕು ನಿಮ್ಮನ್ನು ಪ್ರೀತಿಸುತ್ತದೆ. ಈ ವಿಡಿಯೋ ನೀವು ಪ್ರೀತಿಸುವವರಿಗೆ ಮಾತ್ರ ಶೇರ್ ಮಾಡಿ. ಹಾಗೆಯೇ ಇನ್ನಷ್ಟು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಾಹಿತಿಗಾಗಿ MJ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ. ಮುಂದಿನ ವಿಡಿಯೋದಲ್ಲಿ ನಾವು ಮಾತನಾಡುವುದು ಅತ್ಯಂತ ಶಕ್ತಿಯುತವಾದ ವಿಷಯದ ಬಗ್ಗೆ. ಅದುವೇ ಮಂಗಲ ಮಂತ್ರ, ಧೈರ್ಯ, ಭೂಮಿ ಲಾಭ ಮತ್ತು ರಕ್ತದೋಷ ನಿವಾರಣೆ ಹೇಗೆ ಎಂಬುದರ ಬಗ್ಗೆ. ಸುಂದರವಾಗಿರಿ, ಸುಖವಾಗಿರಿ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ನಮೋ ಶುಕ್ರಾಯ ನಮಃ.